ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದ ಯಲ್ಲಮ್ಮ ದೇವಸ್ಥಾನದ ಹುಂಡಿಯಲ್ಲಿ ಒಟ್ಟು 97.49 ಲಕ್ಷ ಮೌಲ್ಯದ ಕಾಣಿಕೆ ಸಂಗ್ರಹವಾಗಿದೆ. ಹುಂಡಿ ಎಣಿಕೆಯಲ್ಲಿ 94,06,596 ನಗದು, 1,50,400 ಮೌಲ್ಯದ ಚಿನ್ನಾಭರಣ ಹಾಗೂ 1,92,860 ಮೌಲ್ಯದ ಬೆಳ್ಳಿ ಆಭರಣ ಸೇರಿವೆ. ದೇವಸ್ಥಾನದ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಕಚೇರಿ ಸಿಬ್ಬಂದಿ, ಸವದತ್ತಿ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ಹಾಗೂ ಪೊಲೀಸ್ ಸಿಬ್ಬಂದಿ ಸಮ್ಮುಖದಲ್ಲಿ ದೇವಸ್ಥಾನದ ಪಂಡಿತ ಯಡೂರಯ್ಯ ಅವರ ಪೂಜೆಯೊಂದಿಗೆ ಶುಕ್ರವಾರ ಹಾಗೂ ಶನಿವಾರ ಹುಂಡಿ ಎಣಿಕೆ ನಡೆಯಿತು. ಸಿಸಿಟಿವಿ ಕ್ಯಾಮೆರಾ ಚಿತ್ರೀಕರಣದ ನಡುವೆ ದೇವಸ್ಥಾನದ 60 ಸಿಬ್ಬಂದಿ, ಕೆನರಾ ಬ್ಯಾಂಕಿನ 10 ಸಿಬ್ಬಂದಿ ಹಾಗೂ ಹೋಂಗಾರ್ಡ್ ಸಿಬ್ಬಂದಿ ಹಣ ಎಣಿಕೆಯಲ್ಲಿ ಪಾಲ್ಗೊಂಡಿದ್ದರು. ಈ ಮಾಹಿತಿಯನ್ನು ಸ್ವತಃ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಉಪ ಕಾರ್ಯದರ್ಶಿ ನಾಗರತ್ನ ಚೋಳಿನ್ ರವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಶೀತಲ್ ಕಡಟ್ಟಿ, ಅಲ್ಲಮಪ್ರಭು ಪ್ರಭುನ್ನವರ್, ಆರ್.ಎಸ್. ಸೌದತ್ತಿ, ಸಿ.ಎನ್. ಕುಲಕರ್ಣಿ, ಜಗದೀಶ್ ರೇವಣ್ಣವರ್, ಪ್ರಭು ಹಂಜಗಿ, ಸದಾನಂದ ಟಿ, ವಿ.ಪಿ. ಸೊನ್ನದ್, ವಿ.ಆರ್. ನೀಲ್ಗುಂದ್ ಹಾಗೂ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಚಾಣಾಕ್ಷ ನವಲ್ಕರ್ ರವರು ಉಪಸ್ಥಿತರಿದ್ದು, ಇವರೆಲ್ಲರ ಸಮ್ಮುಖದಲ್ಲೇ ಸವದತ್ತಿ ಯಲ್ಲಮ್ಮ ತಾಯಿಯ ಹುಂಡಿಯನ್ನು ತೆಗೆದು ಆ ಹುಂಡಿಯಲ್ಲಿರುವ ಹಣದ ಎಣಿಕೆಯಾಗಿದೆ. ಹಣದ ಎಣಿಕೆಯಲ್ಲಿ ಒಟ್ಟು 9 ಲಕ್ಷಕ್ಕಿಂತ ಅಧಿಕವಾದಂತಹ ಹಣದ ಸಂಗ್ರಹ ಹಾಗೂ 2.5 ಲಕ್ಷಕ್ಕಿಂತ ಅಧಿಕವಾದಂತಹ ಚಿನ್ನಾಭರಣಗಳ ಮೌಲ್ಯಗಳಂತಹ ಒಟ್ಟು ಹುಂಡಿಯಲ್ಲಿನ ಮೊತ್ತ ಸಂಗ್ರಹವಾಗಿದ್ದು, ಇದು ಒಂದು ಶ್ರೀಮಂತ ದೇವಾಲಯವೇ ಎಂದು ಹೇಳಬಹುದಾಗಿದೆ.